ಲಕ್ಷ್ಮೀಕಾಂತ್ ಅಂತ ಇಲ್ಲೊಬ್ರು ಇದ್ದಾರೆ. ಆತ ಬಂದು ಒಂದು ಸಣ್ಣ ಸಮಾಜದವರು, ನನಗೆಲ್ಲವನ್ನೇ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಯಾಕೋ ಕೇಳಿದೆ, ಇಲ್ಲೊಬ್ಬ ಲಕ್ಷ್ಮೀಕಾಂತ್ ಅಂತ ಹೇಳ್ದೆ ಏನಾದ್ರು ಮಾಡಿ ಅಂತ. ನನ್ನ ಮಾತ್ರ ನಡೆಯುತ್ತಲ್ಲ ಶಿವಪ್ಪ, ನಾನು ಇನ್ಯಾರನ್ನೋ ಹಿಡಿದು ಕಾಂಗ್ರೆಸ್ನವ್ರನ್ನ ಅವನ ತಂದಲ್ಲಿ ಕೂರಿಸಿದ್ದೀನಿ, ಅವ್ನ ಬುದ್ಧಿವಂತಿಕೆ ನೋಡ್ಬೇಕು ಯಜಮಾನ್ರೆ. ನನಗೆ ಮೊನ್ನೆ ಸಾಧಿ ಚುಂಚಿ ಶ್ರೀಗಳವ್ರು ಫೋನ್ ಮಾಡಿ ಹೇಳ್ತಾರೆ, ಎಂತ ಒಳ್ಳೆ ಅಧಿಕಾರಿನ ಹಾಕೊಂಡಿದ್ಯಾ, ಅಭಿವೃದ್ಧಿ ಮಾಡೋಣ, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಮುಂದೊಂದು ಬೇಡ, ನಮ್ಮ ಕಾಲ ಇದ್ದಂಗೆ ಇರೋದು ಬೇಡ, ದ್ವೇಷ ಯಾರಿಗೂ ಒಳ್ಳೇದಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ, ಯಪ್ಪ ಕಾಜಿ ನ್ಯಾಯ ಮಾಡ್ರಿ, ಹಿಂದಿನ ಕಾಲದಲ್ಲಿ ಇತ್ತು ಅದೇ ಕೆಲಸ ಶುರು ಮಾಡ್ರಪ್ಪ. ನೀವು ಕೋಪ ಅನ್ನೋದು ತುಂಬಾ ದಿನ ಇರೋದಿಲ್ಲ, ವೈರತ್ವ ಅನ್ನೋದು ತುಂಬಾ ದಿನ ಬೆಳೆಸಬಾರ್ದು. ಹಳ್ಳಿಗಾಡಿನ ಜನ ಅವ್ರು ಕಷ್ಟಪಟ್ಟು ದುಡಿಮೆ ಮಾಡೋದು, ಅವ್ರಿಗೆ ಬೇಕಾಗಿರೋದು ಒಂದೇ ಒಂದು ನೀರು, ಅವ್ರಿಗೆ ಬೇಕಾಗಿರೋದು ಒಳ್ಳೆಯ ಗಾಳಿ, ಆರೋಗ್ಯಕರವಾದ ರಸ್ತೆ, ಹೆಲ್ತು, ವಿದ್ಯೆ, ಇದಕ್ಕೆ ನಾವು ಆದ್ಯತೆ ಕೊಟ್ಟಿದ್ದೆ. ಆದ್ರೆ ಏನೆಲ್ಲ ಆಗ್ತದೆ ಯಜಮಾನ್ರೆ, ನನಗೊಂದು ಆಸೆ ಇದೆ. ಏಪ್ರಿಲ್ 1ನೇ ತಾರೀಕು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಬರ್ತ್ಡೇ ಇದೆ. ಅವತ್ತು ಗಡ್ಕರಿ ಅವರು ಬರ್ತಾ ಇದ್ದಾರೆ ಸರ್. ರಾಷ್ಟ್ರದ ಪ್ರಧಾನಮಂತ್ರಿ ಶ್ರೀಮತಿ ಮುರ್ಮಾ ಅವರು ನಿಮ್ಮ ತುಮಕೂರಿಗೆ ಬರ್ತಾ ಇದ್ದಾರೆ. ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಆದ್ರಿಂದ ಅವತ್ತು ಸುಮಾರು 20,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಏನೇನು ಮಾಡಿದ್ದೀನಿ ಅಂತ ಎಲ್ಲವನ್ನೂ ಕೂಡ ನಾನು ಸಾಮಾನ್ಯ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಪೂನಾದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಬೆಂಗಳೂರಿಂದ ಪೂನಾ ಬರಬೇಕಾದ್ರೆ 19 ಗಂಟೆ ಬೇಕಾಗ್ತಾ ಇತ್ತು. ರಾಷ್ಟ್ರದ ಟ್ರಾನ್ಸ್ಪೋರ್ಟ್ ಮಂತ್ರಿಗಳು ಗಡ್ಕರಿ ಸಾಹೇಬರು 700 ಕಿಲೋಮೀಟರ್ಗೆ 55,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಅದು ಗ್ರೀನ್ ಫೀಲ್ಡ್ ಕಾರಿಡಾರ್ ಅಂತ ಮಾಡಿ ಪ್ರಯಾಸ ಎಲ್ಲೋಯ್ತದೆ ಏನೋಯ್ತದೆ ಅನ್ನೋದನ್ನ ಇನ್ನು 5-6 ತಿಂಗಳಲ್ಲಿ ಹೇಳ್ತೀನಿ. ನನಗೊಂದು ಆಸೆ ಇದೆ, ಅದಕ್ಕೆ ಲಕ್ಷ್ಮೀನಾರಾಯಣ ಕರೆಸಿದ್ದೀನಿ, ಏನಾದರೂ ಮಾಡಿ ಇಲ್ಲೇ ತಂದ್ಬಿಡೆಯ, ನಮ್ಮ ಜನ ತಣ್ಣೀರು ಹಾಕ್ಬಿಡ್ತಾರೆ. ಮಧುಗಿರಿ ತಾಲೂಕಿಗೆ ಹೋಗ್ಬೇಕು, ನಮ್ಮ ಬಡವರು ಕೂಡ ಎಲ್ಲ ಒಂದ್ ಕಡೆ ಆ ಒಂದು ರೋಡ್ನಲ್ಲಿ ಓಡಾಡ್ಬೇಕು, ಸರ್ವೆ ಮಾಡಬೇಕು, ಎಲ್ಲವೂ ಆಗ್ಬೇಕು. ಶ್ರೀನಿವಾಸ್, ಇನ್ಮೇಲೆ ನೀವು ಒಂದು ಹಳ್ಳಿಗಳಲ್ಲಿ ಯಾವುದೋ ಕಾರಣಕ್ಕೆ ರಾಜಕಾರಣದಲ್ಲಿ ಕಿತ್ತಾಡ್ಕೊತೀರಿ, ಮರ್ತು ಬಿಡೋಣ. ಚುನಾವಣೆ ಬಂದಾಗ ಅವನ ಪಾಲ ಅವನು ಏನಾದ್ರು ಮಾಡ್ಕೊಳ್ಳಿ, ನಿಮ್ಮ ಪಾಲ ನೀವೇನಾದ್ರು ಮಾಡ್ಕೊಳ್ಳಿ. ಅಭಿವೃದ್ಧಿಗೋಸ್ಕರವಾಗಿ ಆದ್ಯತೆ ಕೊಡಿ, ಮಧ್ಯವರ್ತಿಗಳನ್ನ ದೂರ ಇಡಿ. ನಾನು ನಿಮ್ ಕೆಲಸ ಮಾಡ್ಕೊಡ್ತೀನಿ. ನಾನು ಒಬ್ಬ ಲೋಕಸಭಾ ಸದಸ್ಯ, ಭಾರತ ಸರ್ಕಾರದ ಮಂತ್ರಿ, ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಿಂದ ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ನೀವಿದ್ದೀರಿ. ಇವತ್ತಿಂದ ನಾನು 21ನೇ ತಾರೀಕು ಜನವರಿವರೆಗೂ ಕೂಡ 3 ದಿನ ನಿಮ್ಮ ಜಿಲ್ಲೆಯಲ್ಲಿ ಇರ್ತೀನಿ.